ನೀವು ಒಟ್ಟಿಗೆ ಬನ್ನಿ. ರಜಾ ಬಿಟ್ರಲ್ಲ ಇಲ್ಲ ಫಸ್ಟ್ ಒಳಗೆ ಹೋಗೋದಿಲ್ಲ ಸುಮ್ಮನೆ ಹೊಸ್ತು ಮಾತಾಡ್ಬೇಡಿ ಸರ್. ಒಳಗೆ ಯಾರು ಹೋಗ್ತಾರೆ? ನಿಜವಾಗ್ಲೂ ಹೋಗಲ್ಲ, ಯಾರು ಹೋಗಲ್ಲ, ನೋಡಿ ಕ್ಯಾಮ್ರಾದಲ್ಲಿ ಲೆನ್ಸ್ ನೋಡಿ ಬನ್ನಿ. ಇಲ್ಲಿ ಹಿಂದೆ ನಿಲ್ಲಿ ಒಂದು ಗೊತ್ತಾಗ್ತದೆ ಎಂತ ಬರ್ತದೆ ಸರ್. ಸ್ವಲ್ಪ ಈ ಕಡೆ ಬನ್ನಿ ಸರ್. ನಮ್ಮ ಜಾಗ ಬಿಟ್ಕೊಡಿ, ಮುಂದೆ ಹೋದ್ರಿ ಅದಕ್ಕೆ ಮುಂದೆ ಹೋಗ್ಬಿಡೋದು. ಒಳಗೆ ಹೋದ್ರೆ ಹೇಳಿ ಸುಮ್ಮನೆ ಎಲ್ಲ ಕಡೆ ನೀವು ಇದೇ ಮಾಡ್ತಾ ಇದ್ದೀರಿ. ಅಲ್ಲ ನಮ್ಮ ಪ್ಲೇಸಿಂದ ನೋಡಿ ಪಾಸ್ ಯಾಕೆ ಕೊಡ್ತಾರೆ? ಆಯ್ತು ಸರ್, ನಮಗೂ 100 ಮೀಟ್ರ್. ಏ ಗಣೇಶ ಸುಮ್ಮನೆ ಟೆಲಿಕಾಸ್ಟ್ ಮಾಡ್ತಾರೆ ಸರ್. ಸ್ವಲ್ಪ ಸರ್ ಅಡ್ಡೆಯಿಂದ ಹೇಳಿ, ಅಡ್ಡೆಯಿಂದ ಹೇಳಿ, ಅಡ್ಡದಿಂದ ಹೇಳಿ ಸರ್. ಈಚೆ ಬನ್ನಿ ಅಥವಾ ಹಿಂದೆ ಬನ್ನಿ. ನಮ್ಮ ಹಕ್ಕು. ಸೊ ಪ್ರತಿಯೊಬ್ಬರ ಜವಾಬ್ದಾರಿ. ಸೊ ಚಲಾಯಿಸಬೇಕಾಗಿರುವಂಥದ್ದು. ಸೊ ಅದನ್ನು ಮಾಡಿದ್ದೇನೆ ಅಷ್ಟೇ, ಬೇರೆ ಏನಿಲ್ಲ. ನಾವೆಲ್ಲ ವೆಯ್ಟ್ ಮಾಡ್ತಿದ್ವಿ ಬೆಳಗ್ಗೆಯಿಂದ. ಹಾಗೇನಿಲ್ಲ, ಈ ಟೈಮಲ್ಲಿ ಸ್ವಲ್ಪ ಜನ ಕಮ್ಮಿ ಇರ್ತಾರಲ್ಲ, ಜಾಸ್ತಿ ಬೆಳಿಗ್ಗೆ ಇರ್ತಾರಲ್ಲ, ಸಂಜೆ ಇರ್ತಾರೆ, ಬೇಗ ಓಟ್ ಹಾಕ್ಬಿಟ್ಟು ಹೋಗ್ಬೋದು ಅಂತ ಅಂದ್ಕೊಂಡು ಈಗ ಬಂದೆ ಅಷ್ಟೇ. ಯಾವುದು ನಿರೀಕ್ಷೆ ಇಟ್ಕೊಂಡು ಓಟ್ ಹಾಕಿದ್ದೀರಿ? ಅದು ಈಗ ನಿರೀಕ್ಷೆಗಳ ಬಗ್ಗೆ ಅಥವಾ ಡಿಮಾಂಡು ಅದು ಇದ್ರ ಬಗ್ಗೆ ಎಲ್ಲ ಮಾತಾಡಿದ್ರೆ ಜಾಸ್ತಿ ರಾಜಕೀಯ ಆಗ್ಬಿಡುತ್ತೆ. ಹಾಗಾಗಿ ಅದ್ರ ಬಗ್ಗೆ ಏನು ಮಾತಾಡೋದೇ ಇಲ್ಲ. ಸೊ ನಮ್ಮ ಜವಾಬ್ದಾರಿಯನ್ನು ಮಾಡೋಂಥದ್ದು ಮುಖ್ಯ. ಸೊ ಅಷ್ಟು ಮಾಡಿದ್ದೀನಿ ಅಷ್ಟೇ. ಶಾಲೆ ನೀವು ದತ್ತು ತಗೊಂಡ ಶಾಲೆ ವರ್ಕ್ ಶುರು ಮಾಡಿದ್ದೀವಿ. ಈಗ ಎಲೆಕ್ಷನ್ ಇದ್ದಿದ್ದರಿಂದ ಸಂಪೂರ್ಣ ಕೆಲಸ ಮಾಡೋಕ್ಕಾಗಲಿಲ್ಲ. ಈಗ ಫಸ್ಟ್ ಸ್ಟೇಜಲ್ಲಿ ಗ್ರೌಂಡ್ ವರ್ಕ್ ಶುರು ಮಾಡಿದ್ದೀವಿ. ಸೊ ಈಗ ಸ್ವಲ್ಪ ಸ್ಕೂಲ್ ಚೆಂದ ಕಾಣಿಸ್ತಾ ಇದೆ. ಸ್ವಲ್ಪ ಎಲ್ಲ ಮಕ್ಕಳಿಗೆ ಆಡೋಕ್ಕೆ ಒಂದು ಗ್ರೌಂಡ್ ದೊಡ್ಡದಾಗಲಿ ಅಂತ ಅನ್ನೋ ಕಾರಣಕ್ಕೆ ಮೇಲೊಂದು ಕೆಳಗೊಂದು ಗ್ರೌಂಡ್ ಇತ್ತು, ಅದನ್ನ ಎರಡು ಸೇರಿಸಿ ಒಂದು ಗ್ರೌಂಡ್ ಮಾಡಿದ್ದೀವಿ. ಈಗ ಮುಗೀತು. ಸೊ ನಾಳೆಯಿಂದ ಮಿಕ್ಕಿದ್ದು ಕೆಲಸಗಳು ಬಿಲ್ಡಿಂಗ್ ಸಂಬಂಧಪಟ್ಟಿರುವಂಥದ್ದು, ಫರ್ನಿಚರ್ಸ್ ಆಗ್ಬೋದು, ಪೇಂಟಿಂಗ್ ಆಗ್ಬೋದು, ಬೇರೆ ವ್ಯವಸ್ಥೆಗಳು ಮಕ್ಕಳಿಗೆ ಏನೇನು ಬೇಕು ಇದರದ್ದೆಲ್ಲ ಕೆಲಸ ಮಾಡೋದ್ರ ಬಗ್ಗೆ ಯೋಚನೆ ಮಾಡ್ತಾಯಿದ್ವಿ. ಅದೇ ನಿಟ್ಟಲ್ಲಿ ಇಡೀ ತಂಡ ಕೆಲಸ ಮಾಡ್ತಾಯಿದ್ವಿ. ಏನು ಹೇಳಲ್ಲ ಸರ್. ಜನ ಸಿನಿಮಾ ಥಿಯೇಟ್ರಲ್ಲಿ ನೋಡಿದ್ರೆ ಒಳ್ಳೆಯದು. ಸೊ ಇತ್ತೀಚೆಗೆ ನಾವು ಸಿನಿಮಾ ಥಿಯೇಟ್ರಲ್ಲಿ ನೋಡೋ ಬದಲಿಗೆ ಜಾಸ್ತಿ ನ್ಯೂಸ್ಗಳಲ್ಲೇ ನೋಡ್ತಾರೆ ಜನ. ಇನ್ನು ಕಥೆನೂ ನಾವು ಹಿಂಗೆ ಹೇಳಿಬಿಟ್ರೆ ಕಷ್ಟ ಆಗುತ್ತೆ. ಸೊ ಅದು ಅಫಿಷಿಯಲ್ ಅನೌನ್ಸ್ಮೆಂಟ್ಗಳಲ್ಲೇ ಬಂದರೆ ಚಂದ ಅಂತ ಅಂದ್ಕೊಳ್ತೀನಿ. ನಿರೀಕ್ಷೆ ಮಾಡ್ಬೋದು. ಸಿನಿಮಾದಲ್ಲಿ ನೋಡಿದ್ದೀನಿ ಅಂತ ಹೇಳ್ತೀನಿ ನಾನು. ಮುಗಿಸಿ ಬಂದ್ರ ಶೂಟಿಂಗ್ ಆ ಥರ ಅದಾದ್ರೂ ಹೇಳಿ ಅಂತ. ಯಾವುದು ಶೂಟಿಂಗ್ ಮುಗಿಸಿ ಬಂದ್ರ ಇನ್ನು ಶುರುವಾಗಬೇಕಾ? ಶೂಟಿಂಗ್ ಶುರುವಾಗಿದೆ. ಸೊ ಅದ್ರ ಬಗ್ಗೆ ವಿಚಾರ ಹೊಂಬಾಳೆ ಫಿಲ್ಮ್ಸ್ ಕೊಟ್ಟರೆ ಬೆಟ್ರು ಅಂತ. ನೀವು ಊರವರು ಯಾರು ಏನು ಹೇಳಕ್ಕೆ ಹೋಗ್ಬೇಡಿ. ಯಾರೋ ಸಿಕ್ಕಿದ್ರೆ ಅದನ್ನೇ ಹೇಳ್ತೀವಿ, ಏನೋ ಹೇಳ್ಬೇಡಿ ಮಾರ ಅಂತ ಅನ್ಕೊಂಡು. ಶೂಟಿಂಗ್ ಶುರುವಾಗಿದೆ, ಈಗ ಭಾಳ ಚೆನ್ನಾಗಿ ನಡೀತಾ ಇದೆ. ಏನು ಅಂದ್ಕೊಂಡಿದ್ವಿ ಆ ನಿಟ್ಟಲ್ಲಿ ಕೆಲಸ ಮಾಡ್ತಾ ಇದ್ದೀವಿ. ಮೊದಲಿಗಿಂತ ತುಂಬ ದೊಡ್ಡ ಜವಾಬ್ದಾರಿ. ಸೊ ಅದೇ ರೀತಿಯಲ್ಲಿ ತುಂಬ ದೊಡ್ಡ ತಂಡ ಕೆಲಸ ಮಾಡ್ತಾ ಇದೆ. ಸೊ ಹಾಗಾಗಿ ಸ್ಪೆಷಲಿ ಹೊಂಬಾಳೆ ಫಿಲ್ಮ್ಸ್
ನಮ್ಮ ಥರ ಒಬ್ಬ ಫಿಲ್ಮ್ ಮೇಕರ್ಗೆ ಪುಣ್ಯ ಅಂತ ಅಂದ್ಕೊಳ್ತೀನಿ. ಆ ಥರ ಒಂದು ಪ್ರೊಡಕ್ಷನ್ ಹೌಸು ನಮಗೆ ಬೆನ್ನಿಗೆ ನಿಂತು ಇಂಥ ಒಂದು ಪ್ರಾಜೆಕ್ಟನ್ನು ಎಕ್ಸಿಕ್ಯೂಟ್ ಮಾಡೋದಕ್ಕೆ ಹೆಲ್ಪ್ ಮಾಡ್ತಿರೋಂಥದ್ದು, ಜೊತೆಗೆ ಸೇರ್ಕೊಂಡು ತಂಡವಾಗಿ ಕೆಲಸ ಮಾಡ್ತಾ ಇರೋದು ಎಲ್ಲ ಟೆಕ್ನಿಷಿಯನ್ಸ್ಗಳು, ತುಂಬ ಅದ್ಭುತ ಟೆಕ್ನಿಷಿಯನ್ಸ್ಗಳಿದ್ದಾರೆ. ಸೊ ಬರೋದ್ರಿಂದ ಸಾಕ್ತದೆ ಶೂಟಿಂಗ್, ಅದು ಹೇಳೋಣ ನಡೆಯುತ್ತೆ. ಆಲ್ಮೋಸ್ಟ್ ಕಂಟಿನ್ಯೂಸ್ ಇದ್ದಾಗೆ, ಬಟ್ ಪಾರ್ಟ್ ಬೈ ಪಾರ್ಟ್ ಥರದಲ್ಲಿ ಹೋಗ್ತಾ ಹೋಗುತ್ತೆ. ಜನರು ಸಾಕಷ್ಟು ನಿರೀಕ್ಷೆಯನ್ನು ಇಟ್ಕೊಂಡಿದ್ದಾರೆ. ಅದ್ರ ಬಗ್ಗೆ ನಾನೇನು ಹೇಳೋದಕ್ಕಾಗಲ್ವಲ್ಲ. ಸಿನಿಮಾ ನೋಡಿದಾಗ ಜನರೇ ಡಿಸೈಡ್ ಮಾಡ್ಬೇಕು. ಯಾಕಂದ್ರೆ ಕಾಂತಾರ ನೋಡಿದಾಗ ಜನ ಅವರೇ ಇಷ್ಟು ಅಪ್ರಿಷಿಯೇಟ್ ಮಾಡಿ ಬೆಂತಟ್ಟಿರೋವಂಥದ್ದು. ಹಾಗಾಗಿ ಬಾಯಲ್ಲಿ ಏನೋ ಹೇಳೋದಕ್ಕಿಂತ ಅದು ಕೆಲಸದಲ್ಲಿ ಜನರಿಗೆ ಗೊತ್ತಾದರೂ ಒಳ್ಳೇದಂತ ನಾನು ನಂಬೋನೆ. ಯಾವ ಒತ್ತಡನೂ ಇಲ್ಲ. ಅವತ್ತು ಕೆಲಸ ಮಾಡಬೇಕಾದ್ರೂ ನನಗೆ ತುಂಬ ದೊಡ್ಡ ಸಿನಿಮಾ ಆಗಿತ್ತು ಕಾಂತಾರ. ಇನ್ ಟರ್ಮ್ಸ್ ಆಫ್ ಬಜೆಟ್ ಆಗ್ಬೋದು, ಸ್ಕೇಲ್ ಆಗ್ಬೋದು, ಎಲ್ಲವೂ ರೀತಿಯಲ್ಲಿ, ಟೆಕ್ನಿಕಲಿ ಕೂಡ. ಸೊ ಈ ಸಲನೂ ಕೂಡ ಹಾಗೇ ಇದೆ. ಅದೇ ಎಕ್ಸ್ಪೀರಿಯನ್ಸನ್ನು ಮಾಡ್ತಾಯಿದ್ದೀನಿ. ಮತ್ತು ಸಿನಿಮಾದಿಂದ ಕಲಿಯೋ ಪ್ರಾಸೆಸ್ ಅಷ್ಟೇ. ಭಾಳ ಟೈಮಿಂಗ್ ಬಿಟ್ಟಿದ್ನಲ್ಲ, ಒಂದು ವರ್ಷದಿಂದನೇ ಬಿಟ್ಕೊಂಡಿದ್ದೆ. ಸೊ ಹಾಗಾಗಿ ಅದ್ರ ಬಗ್ಗೆ ಹೊಸ ವಿಚಾರ ಇಲ್ಲ. ಸಿನಿಮಾಗೋಸ್ಕರನೇ ಬಿಟ್ಟರು. ಇಲ್ಲ ಏನಿಲ್ಲ, ಅಂಥದ್ದೇನಿಲ್ಲ. ಸೊ ಥ್ಯಾಂಕ್ ಯು. ನಮ್ಮನ್ನೆಲ್ಲ ಕರಿತೀರಾ? ಸೆಟ್ಟಿಗೆಲ್ಲ ಕರೆಯಲ್ಲ. ಮುಗಿದ ಮೇಲೆ ಖಂಡಿತವಾಗ್ಲೂ ಮಾಧ್ಯಮದವ್ರ ಜೊತೆಗೆಲ್ಲ ಭೇಟಿಯಾಗಂಥದ್ದು ಅದು ಇದ್ದೇ ಇರುತ್ತೆ. ಸೊ ಈಗಂತಂದರೆ ಕಥೆಯ ವಿಚಾರವಾಗಿ ಅಥವಾ ಏನು ಶೂಟ್ ಮಾಡ್ತಾ ಇದೀವಿ ಅದೆಲ್ಲವೂ ಸ್ವಲ್ಪ ಕಾನ್ಫಿಡೆನ್ಷಿಯಲ್ ಆಗಿದ್ದಷ್ಟು ಒಳ್ಳೆಯದನ್ನು ಕಾರಣಕ್ಕೋಸ್ಕರ ಏನೂ ಹೇಳಲ್ಲ, ಮಾಡಲ್ಲ. ಮತ್ತು ಸಿನಿಮಾ ಈಗ ತುಂಬ ವಿಷಯಗಳು ಅಲ್ಲಿ ಹಾಗಂತೆ ಇಲ್ಲಿ ಹೀಗಂತೆ ಈ ಥರ ಸುದ್ದಿಗಳ ಹರಿದಾಡ ಜಾಸ್ತಿ ಆಗಿರೋದ್ರಿಂದ ಜನರಿಗೆ ಅದರ ಕ್ಯೂರಿಯಾಸಿಟಿ ಹೋಗ್ಬಿಡುತ್ತೆ. ಜನ ಥಿಯೇಟ್ರಲ್ಲಿ ಸಿನಿಮಾ ನೋಡೋದಕ್ಕೆ ಇಷ್ಟಪಡ್ತಾರೆ. ಅದಕ್ಕಿಂತ ಮುಂಚೆನೇ ಅವ್ರಿಗೆ ಅದು ಕಥೆ ಆಗ್ಬೋದು, ಅದ್ರ ಬಗ್ಗೆ ವಿಚಾರಗಳಿಗೆ ಗೊತ್ತಾಗೋದಿದೆಯಲ್ಲ, ಅಷ್ಟು ಇಂಟ್ರೆಸ್ಟಿಂಗ್ ಇರಲ್ಲ ಅನ್ನೋದು ನಮ್ಮ ಅಭಿಪ್ರಾಯ ಅಷ್ಟೇ. ಅದನ್ನೇನು ಕರಾವಳಿ ಭಾಗದಲ್ಲಿ ಶೂಟಿಂಗ್ ಆಗ್ತದೆ ಅಥವಾ ಬೇರೆ ಪ್ಲೇಸ್? ಮೋಸ್ಟ್ಲಿ ಲಾಸ್ಟ್ ಟೈಮು ಕೂಡ ಎಲ್ಲ ಇಲ್ಲೇ ಸುತ್ತಮುತ್ತ ಮಾಡಿದ್ದು, ಈ ಬಾರಿನೂ ಕೂಡ ಎಲ್ಲ ಇಲ್ಲಿ ಸುತ್ತಮುತ್ತನೇ ಮಾಡ್ತಾ ಇದ್ದೀವಿ. ನಟರು ಬದಲಾವಣೆಗಳಿದೆ ಕೆಲವು, ಅದೆಲ್ಲ ನಿಧಾನಕ್ಕೆ ಹೇಳ್ತಾ ಹೋಗೋಣ. ಥ್ಯಾಂಕ್ ಯು.